ನ ಕಾಡಿನ ಒಳಗಡೆ ಅವಿತು ಕುಳಿತಿದ್ದಂತ ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಸಂಹಾರ ಮಾಡಿದೆ. ಚಿತ್ರಗಳನ್ನ ಬಿಡುಗಡೆ ಮಾಡಿದೆ. ಗುರುತೇ ಸಿಗದಂತೆ ಅವರನ್ನ ಹೊಡೆದು ಹಾಕಲಾಗಿದೆ. ಈ ಮೂವರು ಉಗ್ರರು ಭಾರತದಲ್ಲಿ ನಡೆದ ಅನೇಕ ದಾಳಿಗಳಲ್ಲಿ ಬೇಕಾದಂತ ಉಗ್ರರಾಗಿದ್ದವರು. ಇವತ್ತು ನೀವು ಯಾವ ಪ್ರದೇಶದಲ್ಲಿ ನಾವು ವರದಿ ಮಾಡ್ತಾ ಇದ್ದೇವೆ, ಇದರಿಂದ ಕೇವಲ ನಿಮ್ಮ ಹಿಂದೆ ಕಾಣ್ತಿರುವಂತ ಬೆಟ್ಟದ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಅವಿತು ಕುಳಿತಿದ್ರು. ಅಲ್ಲಿದ್ದಂತ ಉಗ್ರರನ್ನ ನಮ್ಮ ಸೇನೆ ಇವತ್ತು ಹೊಡೆದು ಹಾಕಿರುವಂಥದ್ದು ಖಂಡಿತವಾಗಿಯೂ ಭಾರತಕ್ಕೆ ಇದು ಮತ್ತೊಂದು ಮೈಲಿಗಲ್ಲಾಗುತ್ತೆ. ಉಗ್ರರ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ನಂತರವೇ ಇವತ್ತು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮೂವರು ಉಗ್ರರನ್ನ ಸಂಪೂರ್ಣವಾಗಿ ಹೊಡೆದು ಹಾಕಲಾಗಿದೆ. ಅವರ ಬಳಿ ಇದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಸೇನೆ ತನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಒಂದ್ ಕಡೆ ಆದ್ರೆ, ಇಂತಹ ದಾಳಿಗಳು ಮುಂದೆ ಪ್ರತಿನಿತ್ಯ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನ ಈಗ ನಾವು ಹೇಳ್ಬೋದಾಗಿರುವಂಥದ್ದು. ನೋಡ್ತಾ ಇರ್ಬೋದು, ಇಂತಹ ಕಾಡು ಯಾಕೆ ಹೈಡೌಟ್ ಸ್ಪಾಟ್ ಆಗುತ್ತೆ, ಯಾಕೆ ಉಗ್ರರು ಇಲ್ಲಿ ಅಡಗಿ ಕೂಳ್ತಾರೆ, ಯಾಕೆ ಇದೇ ಜಾಗದಲ್ಲಿ ಅವರು ವಾಸ ಮಾಡ್ತಾರೆ. ಒಂದೇ ಒಂದು ವ್ಯಕ್ತಿ ಕೂಡ ಇಲ್ಲಿ ಇಲ್ಲ. ಕುರಿಯನ್ನ ಮೇಯಿಸೋರು ಬರೋದಿಲ್ಲ, ಜಾನುವಾರುಗಳನ್ನ ಮೇಯಿಸೋರು ಬರೋದಿಲ್ಲ. ಇಂಥ ಪ್ರದೇಶಗಳಲ್ಲೇ ಅವರಿಗೆ ಸೇಫ್ ಸ್ಪಾಟ್ ಆಗಿರುವಂಥದ್ದು. ಇಂಥ ಕಾರಣದಿಂದ ಇಲ್ಲಿದ್ದಂಥ ಉಗ್ರರನ್ನ ಹುಡುಕಿ ಹೊಡೆದು ಹಾಕಲಾಗಿದೆ. ಆಪರೇಷನ್ ಸಿಂಧೂರ ಖಂಡಿತವಾಗಿಯೂ ಇಲ್ಲಿಗೆ ಮುಕ್ತಾಯ ಆಗಿಲ್ಲ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ. ಭಾರತೀಯ ಹೆಣ್ಣು ಮಕ್ಕಳ ಹಣೆಯಲ್ಲಿ ಎಲ್ಲಿಯವರೆಗೂ ಸಿಂಧೂರ ಇರುತ್ತೋ ಅಲ್ಲಿಯವರೆಗೂ ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು ಅದನ್ನ ಸೇನೆ ಈ ಸದ್ಯದ ಮಟ್ಟಿಗೆ ಮಾಡಿ ತೋರಿಸಿದೆ. ಕಾಶ್ಮೀರದ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸಿದೆ, ಇನ್ನೂ ಸರಿ ಹೋಗಿಲ್ಲ. ಇಂತಹ ಕೆಟ್ಟ ನರಕದ ಜೀವನಕ್ಕಿಂತ ನೆಮ್ಮದಿಯಾಗಿ ಬದುಕುವಂಥ ದಿನಗಳು ಬರಲಿ ಅನ್ನೋದು ಕಾಶ್ಮೀರದ ಜನರ ಬೇಡಿಕೆಯಾಗಿದೆ. ಆದಷ್ಟು ಬೇಗ ನಮ್ಮ ಸೇನೆ ಅವರ ಬೇಡಿಕೆಗಳನ್ನು, ಅವರ ಆಶಯಗಳನ್ನು, ಅವರ ಬೇಗುದಿಯನ್ನು ಈಡೇರಿಸುತ್ತೆ ಅನ್ನೋದು ಇಡೀ ದೇಶದ ಮನವಿಯಾಗಿರುವಂಥದ್ದು. ಕಾದು ನೋಡೋಣ ಏನಾಗುತ್ತೆ. ಆದರೆ ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅಂತ ನಂಬಿರುವಂಥ ಸಂಸ್ಥೆ ನಿಮಗಾಗಿ ಸತ್ಯ ತೋರಿಸೋದಕ್ಕೆ ಎಷ್ಟೇ ರಿಸ್ಕ್ ಆದರೂ ತೆಗೆದುಕೊಳ್ಳುತ್ತೆ. ನಿಮ್ಮ ರಿಪಬ್ಲಿಕ್ ಕನ್ನಡ. ಶೋಪಿಯಾನಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಾಡಿನ ಒಳಗಡೆ ಅವಿತು ಕುಳಿತಿದ್ದಂತ ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಸಂಹಾರ ಮಾಡಿದೆ. ಚಿತ್ರಗಳನ್ನ ಬಿಡುಗಡೆ ಮಾಡಿದೆ. ಗುರುತೇ ಸಿಗದಂತೆ ಅವರನ್ನ ಹೊಡೆದು ಹಾಕಲಾಗಿದೆ. ಈ ಮೂವರು ಉಗ್ರರು ಭಾರತದಲ್ಲಿ ನಡೆದ ಅನೇಕ ದಾಳಿಗಳಲ್ಲಿ ಬೇಕಾದಂತ ಉಗ್ರರಾಗಿದ್ದವರು. ಇವತ್ತು ನೀವು ಯಾವ ಪ್ರದೇಶದಲ್ಲಿ ನಾವು ವರದಿ ಮಾಡ್ತಾ ಇದ್ದೇವೆ, ಇದರಿಂದ ಕೇವಲ ನಿಮ್ಮ ಹಿಂದೆ ಕಾಣ್ತಿರುವಂತ ಬೆಟ್ಟದ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಅವಿತು ಕುಳಿತಿದ್ರು. ಅಲ್ಲಿದ್ದಂತ ಉಗ್ರರನ್ನ ನಮ್ಮ ಸೇನೆ ಇವತ್ತು ಹೊಡೆದು ಹಾಕಿರುವಂಥದ್ದು ಖಂಡಿತವಾಗಿಯೂ ಭಾರತಕ್ಕೆ ಇದು ಮತ್ತೊಂದು ಮೈಲಿಗಲ್ಲಾಗುತ್ತೆ. ಉಗ್ರರ ವಿರುದ್ಧ ಹೋರಾಟವನ್ನ ಮುಂದುವರಿಸ್ತೇವೆ ಅಂತ ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ನಂತರವೇ ಇವತ್ತು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮೂವರು ಉಗ್ರರನ್ನ ಸಂಪೂರ್ಣವಾಗಿ ಹೊಡೆದು ಹಾಕಲಾಗಿದೆ. ಅವರ ಬಳಿ ಇದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಸೇನೆ ತನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಒಂದ್ ಕಡೆ ಆದ್ರೆ, ಇಂತಹ ದಾಳಿಗಳು ಮುಂದೆ ಪ್ರತಿನಿತ್ಯ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನ ಈಗ ನಾವು ಹೇಳ್ಬೋದಾಗಿರುವಂಥದ್ದು. ನೋಡ್ತಾ ಇರ್ಬೋದು, ಇಂತಹ ಕಾಡು ಯಾಕೆ ಹೈಡೌಟ್ ಸ್ಪಾಟ್ ಆಗುತ್ತೆ, ಯಾಕೆ ಉಗ್ರರು ಇಲ್ಲಿ ಅಡಗಿ ಕೂಳ್ತಾರೆ, ಯಾಕೆ ಇದೇ ಜಾಗದಲ್ಲಿ ಅವರು ವಾಸ ಮಾಡ್ತಾರೆ. ಒಂದೇ ಒಂದು ವ್ಯಕ್ತಿ ಕೂಡ ಇಲ್ಲಿ ಇಲ್ಲ. ಕುರಿಯನ್ನ ಮೇಯಿಸೋರು ಬರೋದಿಲ್ಲ, ಜಾನುವಾರುಗಳನ್ನ ಮೇಯಿಸೋರು ಬರೋದಿಲ್ಲ. ಇಂಥ ಪ್ರದೇಶಗಳಲ್ಲೇ ಅವರಿಗೆ ಸೇಫ್ ಸ್ಪಾಟ್ ಆಗಿರುವಂಥದ್ದು. ಇಂಥ ಕಾರಣದಿಂದ ಇಲ್ಲಿದ್ದಂಥ ಉಗ್ರರನ್ನ ಹುಡುಕಿ ಹೊಡೆದು ಹಾಕಲಾಗಿದೆ. ಆಪರೇಷನ್ ಸಿಂಧೂರ ಖಂಡಿತವಾಗಿಯೂ ಇಲ್ಲಿಗೆ ಮುಕ್ತಾಯ ಆಗಿಲ್ಲ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ. ಭಾರತೀಯ ಹೆಣ್ಣು ಮಕ್ಕಳ ಹಣೆಯಲ್ಲಿ ಎಲ್ಲಿಯವರೆಗೂ ಸಿಂಧೂರ ಇರುತ್ತೋ ಅಲ್ಲಿಯವರೆಗೂ ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು ಅದನ್ನ ಸೇನೆ ಈ ಸದ್ಯದ ಮಟ್ಟಿಗೆ ಮಾಡಿ ತೋರಿಸಿದೆ. ಕಾಶ್ಮೀರದ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸಿದೆ, ಇನ್ನೂ ಸರಿ ಹೋಗಿಲ್ಲ. ಇಂತಹ ಕೆಟ್ಟ ನರಕದ ಜೀವನಕ್ಕಿಂತ ನೆಮ್ಮದಿಯಾಗಿ ಬದುಕುವಂಥ ದಿನಗಳು ಬರಲಿ ಅನ್ನೋದು ಕಾಶ್ಮೀರದ ಜನರ ಬೇಡಿಕೆಯಾಗಿದೆ. ಆದಷ್ಟು ಬೇಗ ನಮ್ಮ ಸೇನೆ ಅವರ ಬೇಡಿಕೆಗಳನ್ನು, ಅವರ ಆಶಯಗಳನ್ನು, ಅವರ ಬೇಗುದಿಯನ್ನು ಈಡೇರಿಸುತ್ತೆ ಅನ್ನೋದು ಇಡೀ ದೇಶದ ಮನವಿಯಾಗಿರುವಂಥದ್ದು. ಕಾದು ನೋಡೋಣ ಏನಾಗುತ್ತೆ. ಆದರೆ ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅಂತ ನಂಬಿರುವಂಥ ಸಂಸ್ಥೆ ನಿಮಗಾಗಿ ಸತ್ಯ ತೋರಿಸೋದಕ್ಕೆ ಎಷ್ಟೇ ರಿಸ್ಕ್ ಆದರೂ ತೆಗೆದುಕೊಳ್ಳುತ್ತೆ. ನಿಮ್ಮ ರಿಪಬ್ಲಿಕ್ ಕನ್ನಡ.
ಶೋಪಿಯಾನಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಾಡಿನ ಒಳಗಡೆ ಅವಿತು ಕುಳಿತಿದ್ದಂತ ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಸಂಹಾರ ಮಾಡಿದೆ. ಚಿತ್ರಗಳನ್ನ ಬಿಡುಗಡೆ ಮಾಡಿದೆ. ಗುರುತೇ ಸಿಗದಂತೆ ಅವರನ್ನ ಹೊಡೆದು ಹಾಕಲಾಗಿದೆ. ಈ ಮೂವರು ಉಗ್ರರು ಭಾರತದಲ್ಲಿ ನಡೆದ ಅನೇಕ ದಾಳಿಗಳಲ್ಲಿ ಬೇಕಾದಂತ ಉಗ್ರರಾಗಿದ್ದವರು. ಇವತ್ತು ನೀವು ಯಾವ ಪ್ರದೇಶದಲ್ಲಿ ನಾವು ವರದಿ ಮಾಡ್ತಾ ಇದ್ದೇವೆ, ಇದರಿಂದ ಕೇವಲ ನಿಮ್ಮ ಹಿಂದೆ ಕಾಣ್ತಿರುವಂತ ಬೆಟ್ಟದ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಅವಿತು ಕುಳಿತಿದ್ರು. ಅಲ್ಲಿದ್ದಂತ ಉಗ್ರರನ್ನ ನಮ್ಮ ಸೇನೆ ಇವತ್ತು ಹೊಡೆದು ಹಾಕಿರುವಂಥದ್ದು ಖಂಡಿತವಾಗಿಯೂ ಭಾರತಕ್ಕೆ ಇದು ಮತ್ತೊಂದು ಮೈಲಿಗಲ್ಲಾಗುತ್ತೆ. ಉಗ್ರರ ವಿರುದ್ಧ ಹೋರಾಟವನ್ನ ಮುಂದುವರೆಸ್ತೇವೆ ಅಂತ ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ನಂತರವೇ ಇವತ್ತು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮೂವರು ಉಗ್ರರನ್ನ ಸಂಪೂರ್ಣವಾಗಿ ಹೊಡೆದು ಹಾಕಲಾಗಿದೆ. ಅವರ ಬಳಿ ಇದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಸೇನೆ ತನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಒಂದ್ ಕಡೆ ಆದ್ರೆ, ಇಂತಹ ದಾಳಿಗಳು ಮುಂದೆ ಪ್ರತಿನಿತ್ಯ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನ ಈಗ ನಾವು ಹೇಳ್ಬೋದಾಗಿರುವಂಥದ್ದು. ನೋಡ್ತಾ ಇರ್ಬೋದು, ಇಂತಹ ಕಾಡು ಯಾಕೆ ಹೈಡೌಟ್ ಸ್ಪಾಟ್ ಆಗುತ್ತೆ, ಯಾಕೆ ಉಗ್ರರು ಇಲ್ಲಿ ಅಡಗಿ ಕೂಳ್ತಾರೆ, ಯಾಕೆ ಇದೇ ಜಾಗದಲ್ಲಿ ಅವರು ವಾಸ ಮಾಡ್ತಾರೆ. ಒಂದೇ ಒಂದು ವ್ಯಕ್ತಿ ಕೂಡ ಇಲ್ಲಿ ಇಲ್ಲ. ಕುರಿಯನ್ನ ಮೇಯಿಸೋರು ಬರೋದಿಲ್ಲ, ಜಾನುವಾರುಗಳನ್ನ ಮೇಯಿಸೋರು ಬರೋದಿಲ್ಲ. ಇಂಥ ಪ್ರದೇಶಗಳಲ್ಲೇ ಅವರಿಗೆ ಸೇಫ್ ಸ್ಪಾಟ್ ಆಗಿರುವಂಥದ್ದು. ಇಂಥ ಕಾರಣದಿಂದ ಇಲ್ಲಿದ್ದಂಥ ಉಗ್ರರನ್ನ ಹುಡುಕಿ ಹೊಡೆದು ಹಾಕಲಾಗಿದೆ. ಆಪರೇಷನ್ ಸಿಂಧೂರ ಖಂಡಿತವಾಗಿಯೂ ಇಲ್ಲಿಗೆ ಮುಕ್ತಾಯ ಆಗಿಲ್ಲ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ. ಭಾರತೀಯ ಹೆಣ್ಣು ಮಕ್ಕಳ ಹಣೆಯಲ್ಲಿ ಎಲ್ಲಿಯವರೆಗೂ ಸಿಂಧೂರ ಇರುತ್ತೋ ಅಲ್ಲಿಯವರೆಗೂ ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು ಅದನ್ನ ಸೇನೆ ಈ ಸದ್ಯದ ಮಟ್ಟಿಗೆ ಮಾಡಿ ತೋರಿಸಿದೆ. ಕಾಶ್ಮೀರದ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸಿದೆ, ಇನ್ನೂ ಸರಿ ಹೋಗಿಲ್ಲ. ಇಂತಹ ಕೆಟ್ಟ ನರಕದ ಜೀವನಕ್ಕಿಂತ ನೆಮ್ಮದಿಯಾಗಿ ಬದುಕುವಂಥ ದಿನಗಳು ಬರಲಿ ಅನ್ನೋದು ಕಾಶ್ಮೀರದ ಜನರ ಬೇಡಿಕೆಯಾಗಿದೆ. ಆದಷ್ಟು ಬೇಗ ನಮ್ಮ ಸೇನೆ ಅವರ ಬೇಡಿಕೆಗಳನ್ನು, ಅವರ ಆಶಯಗಳನ್ನು, ಅವರ ಬೇಗುದಿಯನ್ನು ಈಡೇರಿಸುತ್ತೆ ಅನ್ನೋದು ಇಡೀ ದೇಶದ ಮನವಿಯಾಗಿರುವಂಥದ್ದು. ಕಾದು ನೋಡೋಣ ಏನಾಗುತ್ತೆ. ಆದರೆ ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅಂತ ನಂಬಿರುವಂಥ ಸಂಸ್ಥೆ ನಿಮಗಾಗಿ ಸತ್ಯ ತೋರಿಸೋದಕ್ಕೆ ಎಷ್ಟೇ ರಿಸ್ಕ್ ಆದರೂ ತೆಗೆದುಕೊಳ್ಳುತ್ತೆ. ನಿಮ್ಮ ರಿಪಬ್ಲಿಕ್ ಕನ್ನಡ. ಶೋಪಿಯಾನಿಂದ ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ. ಕಾಡಿನ ಒಳಗಡೆ ಅವಿತು ಕುಳಿತಿದ್ದಂತ ಉಗ್ರರನ್ನ ನಮ್ಮ ಭಾರತೀಯ ಸೇನೆ ಸಂಹಾರ ಮಾಡಿದೆ. ಚಿತ್ರಗಳನ್ನ ಬಿಡುಗಡೆ ಮಾಡಿದೆ. ಗುರುತೇ ಸಿಗದಂತೆ ಅವರನ್ನ ಹೊಡೆದು ಹಾಕಲಾಗಿದೆ. ಈ ಮೂವರು ಉಗ್ರರು ಭಾರತದಲ್ಲಿ ನಡೆದ ಅನೇಕ ದಾಳಿಗಳಲ್ಲಿ ಬೇಕಾದಂತ ಉಗ್ರರಾಗಿದ್ದವರು. ಇವತ್ತು ನೀವು ಯಾವ ಪ್ರದೇಶದಲ್ಲಿ ನಾವು ವರದಿ ಮಾಡ್ತಾ ಇದ್ದೇವೆ, ಇದರಿಂದ ಕೇವಲ ನಿಮ್ಮ ಹಿಂದೆ ಕಾಣ್ತಿರುವಂತ ಬೆಟ್ಟದ ಪ್ರದೇಶದಲ್ಲಿ ಏನಿದೆ ಅಲ್ಲಿ ಅವಿತು ಕುಳಿತಿದ್ರು. ಅಲ್ಲಿದ್ದಂತ ಉಗ್ರರನ್ನ ನಮ್ಮ ಸೇನೆ ಇವತ್ತು ಹೊಡೆದು ಹಾಕಿರುವಂಥದ್ದು ಖಂಡಿತವಾಗಿಯೂ ಭಾರತಕ್ಕೆ ಇದು ಮತ್ತೊಂದು ಮೈಲಿಗಲ್ಲಾಗುತ್ತೆ. ಉಗ್ರರ ವಿರುದ್ಧ ಹೋರಾಟವನ್ನ ಮುಂದುವರೆಸ್ತೇವೆ ಅಂತ ಹೇಳಿದಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ ನಂತರವೇ ಇವತ್ತು ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮೂವರು ಉಗ್ರರನ್ನ ಸಂಪೂರ್ಣವಾಗಿ ಹೊಡೆದು ಹಾಕಲಾಗಿದೆ. ಅವರ ಬಳಿ ಇದ್ದ ಎಲ್ಲ ಶಸ್ತ್ರಾಸ್ತ್ರಗಳನ್ನ ಸೇನೆ ತನ್ನ ವಶಕ್ಕೆ ತೆಗೆದುಕೊಂಡಿರುವಂಥದ್ದು ಒಂದ್ ಕಡೆ ಆದ್ರೆ, ಇಂತಹ ದಾಳಿಗಳು ಮುಂದೆ ಪ್ರತಿನಿತ್ಯ ನಡೆಯುತ್ತೆ ಅನ್ನುವಂಥ ಮಾಹಿತಿಯನ್ನ ಈಗ ನಾವು ಹೇಳ್ಬೋದಾಗಿರುವಂಥದ್ದು. ನೋಡ್ತಾ ಇರ್ಬೋದು, ಇಂತಹ ಕಾಡು ಯಾಕೆ ಹೈಡೌಟ್ ಸ್ಪಾಟ್ ಆಗುತ್ತೆ, ಯಾಕೆ ಉಗ್ರರು ಇಲ್ಲಿ ಅಡಗಿ ಕೂಳ್ತಾರೆ, ಯಾಕೆ ಇದೇ ಜಾಗದಲ್ಲಿ ಅವರು ವಾಸ ಮಾಡ್ತಾರೆ. ಒಂದೇ ಒಂದು ವ್ಯಕ್ತಿ ಕೂಡ ಇಲ್ಲಿ ಇಲ್ಲ. ಕುರಿಯನ್ನ ಮೇಯಿಸೋರು ಬರೋದಿಲ್ಲ, ಜಾನುವಾರುಗಳನ್ನ ಮೇಯಿಸೋರು ಬರೋದಿಲ್ಲ. ಇಂಥ ಪ್ರದೇಶಗಳಲ್ಲೇ ಅವರಿಗೆ ಸೇಫ್ ಸ್ಪಾಟ್ ಆಗಿರುವಂಥದ್ದು. ಇಂಥ ಕಾರಣದಿಂದ ಇಲ್ಲಿದ್ದಂಥ ಉಗ್ರರನ್ನ ಹುಡುಕಿ ಹೊಡೆದು ಹಾಕಲಾಗಿದೆ. ಆಪರೇಷನ್ ಸಿಂಧೂರ ಖಂಡಿತವಾಗಿಯೂ ಇಲ್ಲಿಗೆ ಮುಕ್ತಾಯ ಆಗಿಲ್ಲ. ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ. ಭಾರತೀಯ ಹೆಣ್ಣು ಮಕ್ಕಳ ಹಣೆಯಲ್ಲಿ ಎಲ್ಲಿಯವರೆಗೂ ಸಿಂಧೂರ ಇರುತ್ತೋ ಅಲ್ಲಿಯವರೆಗೂ ಆಪರೇಷನ್ ಸಿಂಧೂರ ಮುಂದುವರಿಯುತ್ತೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಏನು ಹೇಳಿದ್ರು ಅದನ್ನ ಸೇನೆ ಈ ಸದ್ಯದ ಮಟ್ಟಿಗೆ ಮಾಡಿ ತೋರಿಸಿದೆ. ಕಾಶ್ಮೀರದ ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸಿದೆ, ಇನ್ನೂ ಸರಿ ಹೋಗಿಲ್ಲ. ಇಂತಹ ಕೆಟ್ಟ ನರಕದ ಜೀವನಕ್ಕಿಂತ ನೆಮ್ಮದಿಯಾಗಿ ಬದುಕುವಂಥ ದಿನಗಳು ಬರಲಿ ಅನ್ನೋದು ಕಾಶ್ಮೀರದ ಜನರ ಬೇಡಿಕೆಯಾಗಿದೆ. ಆದಷ್ಟು ಬೇಗ ನಮ್ಮ ಸೇನೆ ಅವರ ಬೇಡಿಕೆಗಳನ್ನು, ಅವರ ಆಶಯಗಳನ್ನು, ಅವರ ಬೇಗುದಿಯನ್ನು ಈಡೇರಿಸುತ್ತೆ ಅನ್ನೋದು ಇಡೀ ದೇಶದ ಮನವಿಯಾಗಿರುವಂಥದ್ದು. ಕಾದು ನೋಡೋಣ ಏನಾಗುತ್ತೆ. ಆದರೆ
ರಿಪಬ್ಲಿಕ್ ಕನ್ನಡ ದೇಶ ಮೊದಲು ಅಂತ ನಂಬಿರುವಂಥ ಸಂಸ್ಥೆ ನಿಮಗಾಗಿ ಸತ್ಯ ತೋರಿಸೋದಕ್ಕೆ ಎಷ್ಟೇ ರಿಸ್ಕ್ ಆದರೂ ತೆಗೆದುಕೊಳ್ಳುತ್ತೆ. ನಿಮ್ಮ ರಿಪಬ್ಲಿಕ್ ಕನ್ನಡ. ಶೋಪಿಯಾನಿಂದ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ.